200 ರೂಪಾಯಿ ದುಡಿದು 1150 ರೂಪಾಯಿ ಗ್ಯಾಸ್ ತಂದು ಮಾಡ್ಕೊಂಡ್ ತಿನ್ಬೇಕಾದ್ರ ಬಾಳ ಕಣ್ಣೀರ್ ಕಪ್ಪಳ ಇರ್ತಾವ. ಆದ್ರೂ ಮತ್ ಹೋಟೆಲ್ ಊಟ ಮಾಡೋರ್ಗೆ ಗ್ಯಾಸ್ನು ತುಟ್ಟಿಯಾಗೈತಿ. ಮತ್ತ ನಮ್ಮ ಆಟೋ ಅಣ್ಣ ಅಂದಿರು ಅವ್ರು ಓಡಿಸೋರ್ಗೆ ಗ್ಯಾಸ್ ಬಾಳ ತುಟ್ಟಿಯಾಗೈತಿ. ಉಗ್ರ ಹೋರಾಟ ಮಾಡ್ತೀವಿ, ಗ್ಯಾಸ್ ರೇಟ್ ಕಡಿಮೆ ಮಾಡ್ಲಿಕ್ಕಂದ್ರ ಉಗ್ರ ಹೋರಾಟ ಮಾಡೋರಿಗೆ. ಕೇಂದ್ರ ಬಿಜೆಪಿಯ ವಿರುದ್ಧ ನಮ್ದು ಹೋರಾಟ ಇದೆ ಬೆಲೆ ಏರಿಕೆ ಸಲುವಾಗಿ. ಪ್ರತಿಯೊಂದು ಮಹಿಳೆಗೂ ಕೂಡ ತನ್ನದೇ ಆದಂತಹ ಆಸೆಗಳಿರುತ್ತೆ. ಆದ್ರೆ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಬರೆ ಮೇಲೆ ಬರೆ ಎಳಿತಾ ಇದ್ದಾರೆ. 15 ಲಕ್ಷ ಹಾಕ್ತೀನಿ, ನಿಮಗೆ 5 ಲಕ್ಷ ಹಾಕ್ತೀನಿ, ನೌಕರಿ ಕೊಡಿಸ್ತೀನಿ, ಇವೆಲ್ಲ ಸುಳ್ಳು ಭರವಸೆ ಕೊಟ್ಟು ಜನಗಳಿಗೆ ಎಷ್ಟು ನೀವು ಬಲಿಪಶು ಮಾಡ್ತೀರಾ? ನೀವೇನಾದ್ರೂ ಒಂದು ಉಡುಗೊರೆ ಕೊಡ್ತೀರೇನೋ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಇಷ್ಟು ದೊಡ್ಡ ಬೆಲೆ ಏರಿಕೆಯನ್ನ ಮಾಡಿ ಇಷ್ಟು ದೊಡ್ಡ ಉಡುಗೊರೆನ ಕೊಡ್ತೀರಂತ ಅನ್ಕೊಂಡಿರ್ಲಿಲ್ಲ. ಮೋದಿ ಅವರು ಅಚ್ಚೆ ದಿನ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೂ ಯಾವ ಅಚ್ಚೆ ದಿನ ಕೊಡ್ಲಿಲ್ಲ. ಮಹಿಳಾ ದಿನಾಚರಣೆ ದಿನ ನಮ್ಗೆ ಅಚ್ಚೆ ದಿನ ಏನಪ್ಪಾ ಅಂದ್ರೆ 60 ರೂಪಾಯಿ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದು. ಮೋದಿಜಿ ಬ್ರಹ್ಮಚಾರಿ, ಅವ್ರಿಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಸಿಲಿಂಡರ್ ಬೆಲೆ ಅದೆಲ್ಲ ಸಂಸಾರಸ್ಥರಿಗೆ ಗೊತ್ತಾಗುತ್ತ, ಬಟ್ ಅವ್ರು ಬ್ರಹ್ಮಚಾರಿ, ಅವ್ರಿಗೆ ಗೊತ್ತಿಲ್ಲ. ನಮ್ಮಂತ ಸಂಸಾರ ಅಂತ ಹೆಣ್ಮಕ್ಳಿಗೆಲ್ಲ ಗೊತ್ತಾಗುತ್ತೆ ಅದ್ರ ಬೆಲೆ ಏರಿಕೆ ಏನಂತ. ಮಹಿಳೆಯರಿಗೆ ಬಹಳ ಕಷ್ಟ ಆಗಿದೆ. ಮತ್ತು ಈ ಹಳ್ಳಿಯೊಳಗ ಕೆಲಸ ಮಾಡಿ ದುಡ್ಕೊಂಡ್ ತಿನ್ನೋರಿಗೆ ಬಹಳ ಕಷ್ಟ ಆಗಿದೆ. ಅವ್ರು 200 ರೂಪಾಯಿ ದುಡಿತಾರ, 1150 ರೂಪಾಯಿ ಗ್ಯಾಸ್ ಬೆಲೆ ಆಗಿದೆ. 200 ರೂಪಾಯಿ ದುಡಿದು 1150 ರೂಪಾಯಿ ಗ್ಯಾಸ್ ತಂದು ಮಾಡ್ಕೊಂಡ್ ತಿನ್ಬೇಕಾದ್ರ ಬಾಳ ಕಣ್ಣೀರ್ ಕಪ್ಪಳ ಇರ್ತಾವ. ಆದ್ರೂ ಮತ್ ಹೋಟೆಲ್ ಊಟ ಮಾಡೋರ್ಗೆ ಗ್ಯಾಸ್ನು ತುಟ್ಟಿಯಾಗೈತಿ. ಮತ್ತ ನಮ್ಮ ಆಟೋ ಅಣ್ಣ ಅಂದಿರು ಅವ್ರು ಓಡಿಸೋರ್ಗೆ ಗ್ಯಾಸ್ ಬಾಳ ತುಟ್ಟಿಯಾಗೈತಿ. ಎಲ್ಲಾರು ಬಾಳ ಅಂದ್ರ ಬಾಳ ಸಿಟ್ಟಿಗೇರಿ ದೌರ್ಜನ್ಯ ಆಗುತ್ತಿದ್ ಬಾಳ ಸಿಟ್ಟಿಗೇರಿ ಎಲ್ಲಾರು. ನಾವು ಉಗ್ರ ಹೋರಾಟ ಮಾಡ್ತೀವಿ, ಗ್ಯಾಸ್ ರೇಟ್ ಕಡಿಮೆ ಮಾಡ್ಲಿಕ್ಕಂದ್ರ ಉಗ್ರ ಹೋರಾಟ ಮಾಡೋರಿಗೆ. ಮಹಿಳೆಯರು ಒಬ್ಬೊಬ್ರು ಮನೆಯಾಗ ಒಬ್ಬೊಬ್ರಲ್ಲ 4 ಜನ ಮಹಿಳೆಯರು ಬರ್ತಾರ, ಅಜ್ಜಿಯರು ಬರ್ತಾರ, ಮಕ್ಳು ಕೂಡ ಬರ್ತಾರ. ನಾವು ಅಡಿಗೆ ಮಾಡೋರಿಗೆ ನಮಗ್ ಗೊತ್ತಿರುತ್ತೆ ನಮ್ಗೆ ಬೆಲೆ ಎಷ್ಟು ಹೆಂಗ್ ಏರೈತಿ, ಹೆಂಗ್ ಯಾರ ಕಡೆಯಿಂದ ಹೆಲ್ಪ್ ಆಗೈತೆ, ಯಾರ ಕಡೆಯಿಂದ ಕೆಟ್ಟ ಆಗೈತೆ ಎಲ್ಲಾ ಮಹಿಳೆಯರು ತಿಳ್ಕೊಂಡ್ಬಿಟ್ಟಾರ. ಈಗ ಮೋದಿಜಿ ಅವರೇ ಕಾಂಗ್ರೆಸ್ ಪಕ್ಷ ಏನ್ ಮಾಡೈತೆ ಅಂತ ಟೀಕೆ ಮಾಡ್ತಿರಲ್ಲ ನೀವು. ಕಾಂಗ್ರೆಸ್ ಪಕ್ಷ 2000 ರೂಪಾಯಿ ಮಹಿಳೆಯರಿಗೆ ಕೊಡ್ತಾರ ತಿಂಗಳ. ಅಕ್ಕಿ ಕೊಡ್ತಾರ. ಗ್ಯಾಸ್ ಬೆಲೆ 450 ಇತ್ತು ಅವಾಗ. ಇವಾಗ ನೀವು ಮಾಡಿ ಕುಂತೀರಿ, ಅದನ್ನ ಬೇಸ್ಕೊಂಡ್ ತಿನ್ನಾಕ್ ಸಹಿತ ಮಾಡ್ಲಾರ್ದಂಗ್ ಮಾಡ್ರಿ ನೀವು. ಮೋದಿಜಿ ಅವರೇ ದಯವಿಟ್ಟು ಉಗ್ರ ಹೋರಾಟನ ನಿಲ್ಲಿಸ್ಬೇಕಪ್ಪ ಅಂದ್ರ ನೀವು ನಿಲ್ಲಿಸ್ಲೇಬೇಕು. ಇದು ನನ್ನ ವಿನಂತಿ. ಇವತ್ತು ನಾವೊಂದು ಕಾರ್ಯಕ್ರಮ ಹಾಕೊಂಡಿದೀವಿ. ಏನಪ್ಪಾ ಅಂದ್ರ ಕೇಂದ್ರ ಬಿಜೆಪಿಯ ವಿರುದ್ಧ ನಮ್ದು ಹೋರಾಟ ಇದೆ ಬೆಲೆ ಏರಿಕೆ ಸಲುವಾಗಿ. ಪ್ರತಿಯೊಂದು ಮಹಿಳೆಗೂ ಕೂಡ ತನ್ನದೇ ಆದಂತಹ ಆಸೆಗಳಿರುತ್ತೆ. ಆದ್ರೆ ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಬರೆ ಮೇಲೆ ಬರೆ ಎಳಿತಾ ಇದ್ದಾರೆ. ಅದನ್ನ ನಾವು ವಿರೋಧಿಸುವಂತಹ ಕೆಲಸ ನಾವೆಲ್ಲ ಮಹಿಳೆಯರು ಕೂಡ ಮಾಡ್ತಾ ಇದೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಮಹಿಳೆಯರಿಗೆ ಸಾಂತ್ವನ ಹೇಳಿ, ಮಹಿಳೆಯರಿಗೆ ನಾವಿದೀವಿ ನಿಮ್ ಪರವಾಗಿ ಅನ್ನೋ ರೀತಿಯಲ್ಲಿ ನಮ್ಮ ಯೋಜನೆಗಳನ್ನ ಏನು ನುಡಿದಿದ್ದಾರೆ ನಡೆದಂತೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಇವರು ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ಬರೀ ಸುಳ್ಳು ಭರವಸೆನ ಕೊಳ್ಳಕತ್ತಾರೆ. ಸುಳ್ಳು ಏನಪ್ಪಾ ಅಂದ್ರೆ 15 ಲಕ್ಷ ಹಾಕ್ತೀನಿ, ನಿಮಗೆ 5 ಲಕ್ಷ ಹಾಕ್ತೀನಿ, ನೌಕರಿ ಕೊಡಿಸ್ತೀನಿ, ಇವೆಲ್ಲ ಸುಳ್ಳು ಭರವಸೆ ಕೊಟ್ಟು ಜನಗಳಿಗೆ ಎಷ್ಟು ನೀವು ಬಲಿಪಶು ಮಾಡ್ತೀರಾ? ಬಡವರ ಹೊಟ್ಟೆ ಮೇಲೆ ಎಷ್ಟು ಹೊಡಿತೀರಾ? ನೀವು ಏನಾದ್ರೂ ಮಾನವೀಯತೆ ಇದ್ರಪ್ಪ ಅಂದ್ರೆ ನೀವು ಈ ಸಿಲಿಂಡರ್ ಬೆಲೆನ ಇಳಿಸ್ಬೇಕಂತ ಹೇಳ್ಬಿಟ್ಟು ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏನು ಈ ಗ್ಯಾಸ್ ಬೆಲೆಯನ್ನು ಏರಿಸಿದ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಮಾನ್ಯ ಮೋದಿಜಿ ಅವ್ರಿಗೆ ನಾವೊಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ಇವತ್ ನೀವು ಮಹಿಳೆಯರ ದಿನಾಚರಣೆ ದಿನದಂದು ಇವತ್ತು ಮಹಿಳೆಯರ ಮೇಲೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದೀರಿ. ನೀವೇನಾದ್ರೂ ಒಂದು ಉಡುಗೊರೆ ಕೊಡ್ತೀರೇನೋ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಇಷ್ಟು ದೊಡ್ಡ ಬೆಲೆ ಏರಿಕೆಯನ್ನ ಮಾಡಿ ಇಷ್ಟು ದೊಡ್ಡ ಉಡುಗೊರೆನ ಕೊಡ್ತೀರಂತ ಅನ್ಕೊಂಡಿರ್ಲಿಲ್ಲ. ಮಾನ್ಯ ಮೋದಿಜಿ ಅವರಿಗೆ ನಾ ಏನ್ ಹೇಳ್ತೀನಂದ್ರ ಮುಂದಿನ ದಿನಮಾನಗಳಲ್ಲಿ ನಿಮಗ ತಕ್ಕ ಪಾಠ ಮಹಿಳೆಯರೇ ಕಲಿಸ್ತಾರಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ನೀವು ಮಾಡುವಂತ ಈ ಬೆಲೆ ಏರಿಕೆ ಎಷ್ಟು ಹೊರೆ ಆಗ್ತದಂದ್ರ ಬಹಳ ಅವರಿಗೆ ಒಂದು ಜೀವನ ಮಾಡ್ಲಿಕ್ಕೆ ಇವತ್ತು ಆಗುದಿಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಆಗ್ತದ. ದಯವಿಟ್ಟು ಬಡವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ರಿ ಮಾನ್ಯ ಮೋದಿಜಿ ಅವರೇ. ಮತ್ತು ನಾ ಈ ಒಂದ್ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಸ್ಮೃತಿ ಇರಾನಿ ಅವರೇ ಎಲ್ಲಿದ್ದೀರಾ? ನೀವ್ ಎಲ್ಲಿ ಕಾಣತಿಲ್ಲ ಮಗ, ದಯವಿಟ್ಟು ಬರ್ರಿ. ಏನು ಜನಸಾಮಾನ್ಯರ ವಿರುದ್ಧ ನೀವು ಜನಸಾಮಾನ್ಯರ ವಿರುದ್ಧ ಇವತ್ತು ಏನು ಗ್ಯಾಸ್ ಬೆಲೆ ಏರಿಕೆ ಆಗ್ಯದಲ್ಲ, ಬಂದು ನೀವು ಜನಸಾಮಾನ್ಯರ ಪರ ನೀವು ಪ್ರತಿಭಟನೆ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರತಿಭಟನೆ ಇವತ್ತು ನಾವು ನಗರ ವಲಯದಲ್ಲಿ ಮಹಿಳಾ ಕಾಂಗ್ರೆಸ್ ಇಂದ ಮಾಡಿದ್ದೇವೆ. ಈ ಒಂದು ಬೆಲೆ ಏನಾದ್ರೂ ಇಳಿಕೆ ಆಗ್ಲಿಲ್ಲ ಅಂದ್ರೂ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಂತ ನಾನು ಈ ಒಂದು ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಮೋದಿ ಅವರು
ಅಚ್ಚೆ ದಿನ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೂ ಯಾವ ಅಚ್ಚೆ ದಿನ ಕೊಡ್ಲಿಲ್ಲ. ಮಹಿಳಾ ದಿನಾಚರಣೆ ದಿನ ನಮ್ಗೆ ಅಚ್ಚೆ ದಿನ ಏನಪ್ಪಾ ಅಂದ್ರೆ 60 ರೂಪಾಯಿ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದು. ಹಿಂಗಾಗಿ ಇಂತ ಸರ್ಕಾರಕ್ಕೆ ನಮ್ಗೆ ಸಪೋರ್ಟ್ ಮಾಡಲ್ಲ. ಹೆಣ್ಮಕ್ಳು ಸಪೋರ್ಟ್ ಮಾಡ್ರಿ ಅಂತ ಯಾವ ಕಾರಣಕ್ಕೆ ಸಪೋರ್ಟ್ ಮಾಡ್ಬೇಕು? ಅದ್ರ ಮೋದಿಜಿ ಬ್ರಹ್ಮಚಾರಿ, ಅವ್ರಿಗೆ ಗೊತ್ತಾಗಲ್ಲ. ಯಾಕಂತಂದ್ರೆ ಸಿಲಿಂಡರ್ ಬೆಲೆ ಅದೆಲ್ಲ ಸಂಸಾರಸ್ಥರಿಗೆ ಗೊತ್ತಾಗುತ್ತ. ಬಟ್ ಅವ್ರು ಬ್ರಹ್ಮಚಾರಿ, ಅವ್ರಿಗೆ ಗೊತ್ತಿಲ್ಲ. ನಮ್ಮಂತ ಸಂಸಾರ ಅಂತ ಹೆಣ್ಮಕ್ಳಿಗೆಲ್ಲ ಗೊತ್ತಾಗುತ್ತೆ ಅದ್ರ ಬೆಲೆ ಏರಿಕೆ ಏನಂತ. ಅದಕ್ಕಾಗಿ ನಾವು ಇವತ್ತು ಬೀದಿಗೆ ಇಳಿದು ಹೋರಾಟ ನಡೆಸ್ತಾ ಇದೀವಿ. ನಮ್ಮ ಕಾಂಗ್ರೆಸ್ನವರು ಎಷ್ಟೊಂದು ಯೋಜನೆಗಳನ್ನ ಮಹಿಳೆಯರಿಗೋಸ್ಕರನೇ ಕೊಟ್ಟಿದ್ದಾರೆ. ಆದ್ರೂ ಮತ್ತೆ ನಮ್ಮ ಸರ್ಕಾರಕ್ಕೆ ಇವ್ರ ಟೀಕೆಗಳ ಬರೀ ಯಾವಾಗ ನೋಡಿದ್ರು ಕಾಂಗ್ರೆಸ್ ವಿರುದ್ಧನೇ. ಏನಪ್ಪಾ ಅಂದ್ರೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ಸರ್ಕಾರಕ್ಕೆ ಸಾಲ ಆಗುತ್ತೆ ಅಂತ. ನೀವ್ ಮಾಡಿದ್ದು ಜನರಿಗೆ ಸಾಲ ಆಗಲ್ವಾ? ಬಡವರಿಗೆ ಹೆಂಗ್ ಮಾಡ್ಕೊಂಡ್ ತಿನ್ಬೇಕು? 60 ರೂಪಾಯಿ ದುಡಿಯೋನ್ ಏನ್ ಮಾಡ್ಬೇಕು ಒಂದ್ ದಿನಕ್ಕೆ? ಆತರ ಈ ಹೆಣ್ಮಕ್ಳಿಗೆಲ್ಲ ಈ ತರ ಕಾಂಗ್ರೆಸ್ ಸರ್ಕಾರ ಹೆಲ್ಪ್ ಮಾಡ್ಕೊಂಡ್ ಬಂದ್ರ ಇವ್ರ ಅದಕ್ ನಮಗ ಬಡವರಿಗೆ ಬರೆ ಹಾಕ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಮಹಿಳಾ ಕಾಂಗ್ರೆಸ್ ಇಂದ ಒಂದು ಹೋರಾಟವನ್ನ ನಡೆಸ್ತಾ ಇದೀವಿ. ಇದು ನಾವು ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ. ಜೈ ಮಹಿಳಾ ಕಾಂಗ್ರೆಸ್.